ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅಕ್ಟೋಬರ್ 24ಕ್ಕೆ. ಇವತ್ತು ಎರಡು ಸಂಘಟನೆಗಳು ಅನುಮತಿಯನ್ನ ಕೇಳಿದ್ದಾವೆ ಅಂತ ಎಜೆ ಅವರು ವಾದವನ್ನ ಮಾಡಿದ್ದಾರೆ. ಎರಡು ಸಂಘಟನೆಗಳು ಅನುಮತಿಯನ್ನ ಕೇಳಿದ್ದಾರೆ. ಬೇರೆ ದಿನ ಪಥಸಂಚಲನ ಮಾಡಿ ಅಂತ ಹೈಕೋರ್ಟ್ ಈ ಬಗ್ಗೆ ಸೂಚನೆಯನ್ನ ಕೊಡ್ತು. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡುತ್ತೇವೆ ಅಂತ ಆರ್ಎಸ್ಎಸ್ ಪರ ವಕೀಲರು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೊಸದಾಗಿ ಅನುಮತಿ ಪಡೆಯಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಂದ್ರೆ ಮತ್ತೊಮ್ಮೆ 2ನೇ ತಾರೀಕು ಪಥಸಂಚಲನ ಮಾಡುವುದಕ್ಕೆ ನಿಗದಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅನುಮತಿಯನ್ನ ಪಡೆದುಕೊಳ್ಳಿ ಸ್ಥಳೀಯ ಆಡಳಿತದ ವ್ಯವಸ್ಥೆಯಿಂದ ಅಂತ ಡಿಸಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಎಷ್ಟು ಜನ ಭಾಗಿ ಆಗ್ತೀರಾ ಅಂತ ಮಾಹಿತಿಯನ್ನು ಕೊಡಬೇಕು. ಇನ್ನು ಆರ್ಎಸ್ಎಸ್ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಿ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದೆ. ಎರಡು ಸಂಘಟನೆಗಳಿಗೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೇಳಿದೆ ಕೋರ್ಟ್. ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ಇಂದ ಸೂಚನೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ 24ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ ಹೈಕೋರ್ಟ್ ಇಂದ. ಸದ್ಯಕ್ಕೆ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟು ಈ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಹೈಕೋರ್ಟ್ ಇಂದ. ರಾಜ್ಯದಾದ್ಯಂತ ಈವರೆಗೆ 250 ಸ್ಥಳಗಳಲ್ಲಿ ಪಥಸಂಚಲನ ಆಗಿರೋದು ಆರ್ಎಸ್ಎಸ್ನದ್ದು. ಕಾರಣ 100 ವರ್ಷ ಪೂರೈಸಿರುವಂತಹ ಸಂಭ್ರಮಾಚರಣೆ ದೇಶದಾದ್ಯಂತ ನಡೀತಾ ಇದೆ ಆರ್ಎಸ್ಎಸ್ ಸಂಘಟನೆಯಿಂದ. ಆದರೆ ರಾಜ್ಯದಲ್ಲಿ ಆಗಿರುವಂತಹ ಇತ್ತೀಚಿನ ಬೆಳವಣಿಗೆಗಳು, ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಂತ ಆ ಪತ್ರ, ಯಾವುದೇ ಸಂಘ ಸಂಸ್ಥೆಗಳು ಆದರೂ ಕೂಡ ಅನುಮತಿ ಇಲ್ಲದೇನೆ ಸರ್ಕಾರಿ ಜಾಗಗಳನ್ನು ಬಳಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ, ಅದಕ್ಕೆ ನಿರ್ಬಂಧ ಹೇರಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು, ಪತ್ರ ಬರೆದಿದ್ರು. ಸರ್ಕಾರ ಕೂಡ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಾಗಿದೆ. ಹೊಸ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದೆ ರಾಜ್ಯ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಆ ಅರ್ಜಿ ವಿಚಾರಣೆ ಮಾಡಿದಂತ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಈ ಒಂದಿಷ್ಟು ಸೂಚನೆಗಳನ್ನ ಕೊಡಲಾಗಿದೆ. 24ನೇ ತಾರೀಕಿಗೆ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಇನ್ನು ನವೆಂಬರ್ 2ಕ್ಕೆ ನೀವು ಪಥಸಂಚಲನವನ್ನ ಮಾಡಿ, ಈ ಬಗ್ಗೆ ಹೊಸದಾಗಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಿ, ಅರ್ಜಿಯನ್ನ ಹಾಕಿ ಅಂತ ಸೂಚನೆಗಳನ್ನ ಕೊಟ್ಟಿದೆ. ಎಷ್ಟು ಜನ ಭಾಗಿಯಾಗ್ತೀರಾ, ಅದರ ವ್ಯವಸ್ಥಾಪಕರು ಯಾರು, ಈ ಎಲ್ಲ ಒಂದಿಷ್ಟು ಮಾನದಂಡಗಳಿರುತ್ತೆ. ಸರ್ಕಾರ ಮಾಡಿರುವಂತಹ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳೇನಿರುತ್ತೆ ಆ ಪ್ರಕಾರವಾಗಿ ಉತ್ತರಗಳನ್ನ ಕೊಟ್ಟು ಬೇಕಾದಂತಹ ಪತ್ರಗಳನ್ನ ಹಚ್ಚಿ ಪರ್ಮಿಷನ್ ಅನ್ನ ಪಡೀರಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ಕಲಬುರಗಿ ಹೈಕೋರ್ಟ್ ತೀರ್ಪಿನ ವಿಚಾರದ ಬಗ್ಗೆ ಆರ್ಎಸ್ಎಸ್ ಪರ ವಕೀಲರಾದ ವಾದಿರಾಜ್ ಕಾಡ್ಲೂರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೋರಿ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿ ಕಮಲ್ ಅವರು ಏನು ಇದೇ ತಿಂಗಳು 24ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈಗ ಏನಂತ ಅರ್ಜಿ ಸಲ್ಲಿಸಿರುವಂಥ ಅರ್ಜಿ ಆರ್ಎಸ್ಎಸ್ ಪ್ರಮುಖರಿದ್ದಾರೆ ಮತ್ತು ಅಡ್ವೊಕೇಟ್ ಅವರು ಕೂಡ ಅವರನ್ನು ಮಾತಾಡೋಣ. ಸರ್, ಈಗ ಅರ್ಜಿಯನ್ನು ತಾವು ಸಲ್ಲಿಸಿದ್ರಿ, ಇವತ್ತು ಪಥ ಸಂಚಲನಕ್ಕೆ ಪರವಾನಗಿ ಕೊಡಬೇಕಂತೇಳಿ ಏನು ಹೇಳಿದೆ ಸರ್ ಕೋರ್ಟ್? ಈಗ ಯಾವಾಗ ನೀವು ಮತ್ತೆ ಅದನ್ನು ಪಥ ಸಂಚಲನ ಮಾಡೋ ಡೇಟನ್ನು ಕೇಳಿದ್ರಿ? ಇವತ್ತು ಸಂಚಲನ ಅಂತಂದು ನಾವು ಪೂರ್ವಭಾವಿ ಅನುಮತಿ ಕೇಳಿದ್ದೀವಿ. ಅಲ್ಲಿಂದ ತಾಲೂಕು ಆಡಳಿತ ನಿನ್ನೆ ರಾತ್ರಿ 12:25 ಸುಮಾರು ನಮ್ಮ ಅರ್ಜಿಯನ್ನು ತಿರಸ್ಕರಿಸಿತ್ತು. ನಾವು ಉಚ್ಚ ನ್ಯಾಯಾಲಯದ ಮೊರೆಗೆ ಹೋದಿವಿ. ಉಚ್ಚ ನ್ಯಾಯಾಲಯ ಇವತ್ತು ಎರಡು ಸಂಘಟನೆಗಳ ಮೆರವಣಿಗೆ ಅದು ಇದು ಇರೋದರಿಂದ ಮತ್ತೊಂದು ಡೇಟಿಗೆ ನೀವು ಮಾಡಬಹುದಾ ಅಂತ ಹೇಳಿದಾಗ ನಾವು ಮಾಡಲಿಕ್ಕೆ ನಮ್ಮದು ಸಮ್ಮತಿ ಇದೆ ಅಂತ ಹೇಳಿದ್ದೀವಿ. 2ನೇ ತಾರೀಕು ನಾವು ನವೆಂಬರ್ 2ನೇ ತಾರೀಕು ಡೇಟನ್ನು ಕೇಳಿದ್ದೀವಿ. ಅದರ ಬಗ್ಗೆ ವಿಚಾರಣೆ ಮಾಡಿ 24ಕ್ಕೆ ನಿರ್ಣಯ ಮಾನ್ಯ ಹೈಕೋರ್ಟ್ ಕೊಡ್ತದೆ ಅಂತ ಹೇಳಿದೆ. ಇಷ್ಟೇ ನಮ್ಮದು. ತಾವು ಯಾವಾಗ ಮತ್ತೆ ಇದು ಮತ್ತೊಂದು ಕನ್ವೀನಿಯಂಟ್ ಡೇಟನ್ನು ಯಾವುದಂತ ಹೇಳಿ? ಅದೇ ಹೇಳಿದ್ದೀವಲ್ಲ, 2ನೇ ತಾರೀಕು ಅವರೇ ಕೇಳಿದರು ಕನ್ವೀನಿಯಂಟ್ ಡೇಟ್ ಮತ್ತೊಂದು ಯಾವುದಾದ್ರೂ ಮಾಡ್ಬೋದು ಅಂತ. ನಾವು 2ನೇ ನವೆಂಬರ್ ಕೇಳಿದ್ದೀವಿ. ಅದರ ಬಗ್ಗೆ 24ನೇ ತಾರೀಕಿಗೆ ತೀರ್ಪು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾಗ್ತದೆ ನೋಡೋಣ. ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದ ಅಡ್ವೊಕೇಟ್ ವಾದಿರಾಜ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಇವತ್ತು ವಾದವನ್ನು ಮಂಡಿಸಿದ್ರಿ, ಏನೇನೆಲ್ಲ ಕೇಳಿದ್ರು ಸರ್? ಏನು ವಾದದ ಏನೇನು ತಮ್ಮ ವಾದ ಏನಿದೆ? ಮೊದಲನೇದಾಗಿ ನಾವು 3 ಜನ ಆರ್ಗ್ಯೂ ಮಾಡಿದ್ದು. ಅಂದರೆ ಆನ್ ರೆಕಾರ್ಡ್ ಮೇಲೆ ನಾನು ಮತ್ತು ನಮ್ಮ ತಂದೆಯವರು ಕಾಡ್ಲೂರು ಸತ್ಯನಾರಾಯಣ ಆಚಾರ್ಯ ನಾವಿದ್ವಿ. ನಾವು ಅಲ್ಲಿ ಫಿಸಿಕಲಿ ಬೆಂಗಳೂರಲ್ಲಿ ಹಿಯರಿಂಗ್ ಫಿಕ್ಸ್ ಆಗಿತ್ತು ನಿನ್ನೆ ರಾತ್ರಿ.
ಸೊ ಹೈಬ್ರಿಡ್ ಮೋಡ್ ಅಂತ ಹೇಳಿದರು. ಸೊ ನಾವು ಅಲ್ಲಿ ಪರ್ಸ್ನಲಿ ಹೋಗಿ ಆರ್ಗ್ಯೂ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅರುಣ್ ಶ್ಯಾಮ್ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಅವರು ಒಪ್ಪಿಕೊಂಡು ನಮ್ಮ ಪರವಾಗಿ ಅಲ್ಲಿ ಇನ್ ಪರ್ಸನ್ ಹೋಗಿ ಆರ್ಗ್ಯೂ ಮಾಡಿದರು. ನಮ್ಮ ತಂದೆಯವರು ಹೈಬ್ರಿಡ್ ಮೋಡಲ್ಲಿ ಆನ್ಲೈನ್ ಥ್ರೂ ಆರ್ಗ್ಯೂ ಮಾಡಿದರು. ಮೂಲ ನಮ್ಮದೇನಿತ್ತು ಅಂತಂದರೆ ನಾವು 100ನೇ ವರ್ಷದ ಸೆಲೆಬ್ರೇಷನ್ RSS ಹುಟ್ಟಿ 100ನೇ ವರ್ಷದ ಸೆಲೆಬ್ರೇಷನ್ಗೆ ನಮ್ಮ ಪೆಟಿಷ್ನರ್ಸು 13ನೇ ತಾರೀಕು ಅರ್ಜಿ ಕೊಟ್ಟಿದ್ದರು. 13ನೇ ತಾರೀಕು ಅರ್ಜಿ ಕೊಟ್ಟ ನಂತರ ಕೂಡ ಅವರು ಯಾವುದೇ ರೀತಿ ಅರ್ಜಿ ಮೇಲೆ ಉತ್ತರ ಕೊಟ್ಟಿರಲಿಲ್ಲ ಅಥವಾ ಆರ್ಡರ್ ರಿಜೆಕ್ಟು ಮಾಡಿರಲಿಲ್ಲ, ಪುರಸ್ಕರಿಸಿನೂ ಇರಲಿಲ್ಲ. ಹಾಗಾಗಿ ನಮಗೆ ಇಷ್ಟೇ ಹೇಳ್ತಿದ್ರು ಅವರು, ಭಾಳ ಜನ ಒಂದೇ ಕಡೆ ಅದು 3 ಸಂಘಟನೆ ಒಂದೇ ಕಡೆ ಪಥಸಂಚಲನ ಮಾಡೋದ್ರಿಂದ ಸೊ ಅಹಿತಕರ ಘಟನೆ ಆಗ್ಬೋದು ಅಥವಾ ಶಾಂತಿಗೆ ಧಕ್ಕೆ ಬರ್ಬೋದು ಅನ್ನೋ ಒಂದು ನಮಗೆ ಎಂಗ್ಸೈಟಿ ಇರೋದ್ರಿಂದ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಮಾನ್ಯ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋಣ, ಬೇರೆ ಯಾವುದಾದ್ರೂ ಡೇಟ್ ನಿಮ್ಗೆ ಅನುಕೂಲ ಇದ್ದರೆ ಹೇಳಿ ಅಂತ ಹೇಳಿದರು. ನಾವು 2ನೇ ತಾರೀಕು ಹೇಳಿದ್ದೀವಿ ಅಷ್ಟೇ. ಅದಕ್ಕೆ ಮತ್ತೆ ನಮಗೆ ಇವತ್ತು ಮತ್ತೆ ಏನಾದರೂ ಕ್ಲಾರಿಫಿಕೇಷನ್ಸ್ ಕೇಳ್ಬೋದು ಅಂತ ಹೇಳಿದ್ದಾರೆ. ಏನಾದರೂ ಕೇಳಿದರೆ ನಾವು ಆನ್ಸರ್ ಕೊಡಬೇಕು. ಇವತ್ತು ಕೊಟ್ಟ ಮೇಲೆ 24ನೇ ತಾರೀಕು ಮತ್ತೆ ಇನ್ನೊಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ನ್ಯಾಯಾಲಯ ಏನು ಆರ್ಡರ್ ಕೊಡ್ತದೆ ಆ ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ. ಅರ್ಜಿ ವಿಚಾರಣೆ ಇಟ್ಟಿದೆ. ಆ ಅರ್ಜಿ ವಿಚಾರಣೆ ನಂತರ ನಮ್ಮ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತದೆ. ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.